ಅವ್ನು ಯಾರಂದರೆ ಅವ್ಳು ಕ್ಲಾಸ್ಮೇಟ್ ಆಗಬೇಕು ಸರ್ ಅವನು. ಇವಾಗ ಅಂದರೆ ರೀಸೆಂಟಾಗಿ ಒಂದು 5-6 ತಿಂಗಳಾಯಿತು ಅಷ್ಟೇ ಪರಿಚಯ ಅವರು. ಸಂಘದ ಲೋನ್ ಮಾಡಿದ್ದ. ಸೊ ಅದರಿಂದ ಅವಳು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಪರಿಚಯ ಆದ. ಆಮೇಲೆ ಅವಳಿಗೆ ಟಾರ್ಚರ್ ಮಾಡ್ತಿದ್ದ ಅಂತೆ. ಇಲ್ಲ ನಂಗೆ ಮದುವೆ ಆಗಬೇಕು, ನಾನು ಪ್ರೀತಿ ಮಾಡಬೇಕು ಅಂತ ಹೇಳಿ. ಇವಳು ಇಲ್ಲ ನಾವು ಆಗೋದಿಲ್ಲ ಅಂಥೇಳಿ ಅಪೋಸ್ ಮಾಡಿದ್ಲು. ಆಮೇಲೆ ಸ್ವಲ್ಪ ದಿನದ ಹಿಂದೆ ಮನೇಲೆಲ್ಲ ಅಂದ್ಲು ಹಿಂಗೆ ಮಾಡ್ತಾನಂತ ಹೇಳಿದ ತಕ್ಷಣ ನಾವೆಲ್ಲ ಅವನಿಗೆಲ್ಲ ಹೇಳಿ ಬೈದ ತಕ್ಷಣ ಒಂದು 2 ಮಂತ್ ಆಯಿತು ಸರ್. ಏನು ಮಾತಿಲ್ಲ, ಕತೆ ಇಲ್ಲ, ಮನೆಗದು ಬರೋದು ಏನೂ ಮಾಡೋದಿಲ್ಲಾಗಿತ್ತು. ಬಟ್ ರೀಸೆಂಟಾಗಿ ನಿನ್ನೆ ನೋಡಿದರೆ ಆ ರೀತಿ ಸ್ಕೂಲಿಂದ ಬರ್ತಿದ್ದಾಳೆ ಸರ್ ಅವಳು. ಇನ್ನೂ ಅಲ್ಲಿ ಕಾರ್ನರಲ್ಲೇ ಇದ್ದಾಳೆ. ಫುಲ್ಲು ಬ್ಲೀಡಿಂಗ್ ಆಗ್ತಿದೆ, ನೋಡೋಕ್ಕಾಗ್ತಿಲ್ಲ. ಇಲ್ಲಿ ತನಕ ಬಂದು ಬಿದ್ದು ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ನಮಗೆ. ಆಮೇಲೆ ಫುಲ್ ನಾವೇನು ಅಂದ್ಕೊಟ್ಟು ಏನಾದರೆ ಯಾರಾದರೆ ಆಕಳು ಏನಾದರೂ ಗುದ್ದಿದೆ ಏನೋ. ಸೊ ಆ ರೀತಿ ನಮ್ಗೆ ಫೀಲು. ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಫುಲ್ಲು ಚಾಕುಯಿಂದ ಇರ್ತಿರೋದು ಅಂತ ಹೇಳಿ. ಬಟ್ ಅವನು ಚಾಕು ಇತ್ತು ಏನಿತ್ತೋ ಗೊತ್ತಿಲ್ಲ ಸರ್ ಕೈಯಲ್ಲಿ. ಹೊಟ್ಟೆ ಇರ್ತ್ಬಿಟ್ಟು ಹಿಂದ್ಗಡೆ ಓಡೋದ ಅವನು. ಬಟ್ ಎಷ್ಟೋ ಜನ ಇಲ್ಲಿ ಪಬ್ಲಿಕ್ ಜನರಿಗೆ ನಾವು ಹೆಲ್ಪ್ ಕೇಳಿದ್ರು, ಪ್ಲೀಸ್ ಬರ್ರಿ, ಯಾರಾದ್ರೂ ಆಟೋ ತೊಗೊಂಡಾದ್ರೆ ಬರ್ರಿ, ಗಾಡಿ ಆದ್ರೆ ತರ್ರಿ ಅಂಥೇಳಿ. ಬಟ್ ಯಾರೂ ಹೆಲ್ಪಿಗೆ ಬರಲಿಲ್ಲ ಸರ್. ಇಲ್ಲ ಅಂದರೆ ಒಂದು 15 to 20 ಮಿನಿಟ್ಸ್ ಸರ್. ನಾನು ಅಮ್ಮ ಇಬ್ಬರು ಇಲ್ಲೇ ಇದ್ದೇವೆ, ನಾನು ಅಮ್ಮ ವೈನಿ. ಆಮೇಲೆ ಯಾರು ಬಂದು ಅವರು ಚಂದ್ರು ಅಣ್ಣ ಬಂದರು, ಲಾಸ್ಟ್ ಮನೆಯವರು ಬಂದು ಆಟೋ ತೊಗೊಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಆ್ಯಂಬುಲೆನ್ಸಿಗೆ ಫೋನ್ ಹಚ್ಚಿದ್ರೆ 1 hour ಆಗುತ್ತಂತ ಅಂದರು. ಅಂಥ ಎಮರ್ಜೆನ್ಸಿಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ ಮಕ್ಕ. 1 hour ಲೇಟ್ ಆಗುತ್ತಂತ ಅಂದರು. ಈ ರೀತಿಯಾಗಿದ್ದರೆ ಸರ್ ಏನು ಅದು ಆ್ಯಂಬುಲೆನ್ಸ್ ಇರೋದು ಅದಕ್ಕೆ ಸರ್, ಈ ರೀತಿ ಸಿಚುವೇಶನ್ಗೆ ಅಲ್ಲ. ನಮ್ಮ ಸಿಚುವೇಶನ್ಗೆ ತಕ್ಕಂಗೆ ಆ್ಯಂಬುಲೆನ್ಸ್ ಕಾಲ್ ಮಾಡಿದ್ರೆ 1 hour ಲೇಟ್ ಅಂತಂದರು. ಆಮೇಲೆ ಇಲ್ಲ ಆಟೋಗೆ ಹೇಳಿದ್ವಿ, ಚಂದ್ರಣ್ಣಂದು ಆಟೋ ಬಂತು. ಆಟೋ ಮಾಡಿಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೋಗೋತನ ಅಂದರೆ ಡಾಕ್ಟರ್ ಅಂದರು, ಎಲ್ಲ ಚೆಕಪ್ ಎಲ್ಲ ಮಾಡಿಬಿಟ್ಟಂದರು, ಇಲ್ಲ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗ್ತಿಲ್ಲ, 20% ಅಷ್ಟೇ ನಾವು ಚಾನ್ಸಸ್ ಕೊಡ್ತೇವೆ, 80% ನಾವೇನು ಚಾನ್ಸಸ್ ಕೊಡ್ತಿಲ್ಲ. ನೀವು ಹೋಗಬೇಕು ಹುಬ್ಳಿಗೆ ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತಂದರು. ಅಲ್ಲಿ ಹೋಗಿ ತೊಗೊಂಡು ಹೋದರು. ಬಟ್ ಮಿಡ್ಲಲ್ಲಿ ಏನಾಯಿತೋ ಗೊತ್ತಿಲ್ಲ ಸರ್. ನಮಗಂತೂ ಏನೂ ವಿಷಯ ಹೇಳಿಲ್ಲ, ಅವ್ರ ಅಣ್ಣ ಅದೇನು ಹೇಳಿಲ್ಲ, ನಾವು ಹೆದರ್ಕೊಳ್ತೇವೆ ಅಂತ ಹೇಳಿ. ಬಟ್ ಏನು ಅಲ್ಲೇ ಜೀವ ಬಿಟ್ಟಿದ್ದಾಳೋ, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಜೀವ ಬಿಟ್ಟಿದ್ದಾಳೋ ಗೊತ್ತಿಲ್ಲ ಸರ್. ಬಟ್ ಈ ರೀತಿ ಸಿಚುವೇಶನ್ ಇದು ಫಸ್ಟ್ ಟೈಮ್ ಸರ್. ಇಂಥ ಸಿಚುವೇಶನ್ ಯಾರಿಗೂ ಬರಬಾರ್ದು. ಸೊ ಗೌರ್ಮೆಂಟ್ ಆದಷ್ಟು ಅವೇರ್ನೆಸ್ಸನ್ನು ಮೂಡಿಸ್ಬೇಕು, ಆದಷ್ಟು ಸೆಕ್ಯೂರಿಟಿ ಪ್ರೊಟೆಕ್ಷನನ್ನು ಕೊಡಬೇಕು ಸರ್. ಪ್ರತಿಯೊಂದು ಗಲ್ಲಿಯಲ್ಲೂ ಕೊಡಬೇಕು ಸರ್ ಗೌರ್ಮೆಂಟ್. ಇಲ್ಲ CCTV ಆದರೂ ಹಾಕಬೇಕು, ಇಲ್ಲಾಂದ್ರೆ ಏನಾದರೂ ಮಾಡಬೇಕು, ಪ್ರೊಟೆಕ್ಷನ್ ಇಡಲೇಬೇಕು ಸರ್. ಹಗಲೊತ್ತಲ್ಲಿ ಈ ರೀತಿ ಮಾಡಿದ್ರೆ ಸ್ವತಂತ್ರ ಸಿಕ್ಕಿ ಎಷ್ಟು ವರ್ಷ ಆಯ್ತು ನಮಗೆ? 79 ವರ್ಷ ಆಯ್ತು. ಒಂಟಿ ಹೆಣ್ಮಗಳು ತಿರ್ಗಾಡೋಕ್ಕಾಗ್ತಿಲ್ಲ. ಈ ರೀತಿ ಪ್ರತಿದಿನವೂ ಒಂದೊಂದು ಕೊಲೆ ಕೇಸ್ ಎಲ್ಲ ಆದರೆ ಹುಡುಗಿಯರಿಗೆ ಅಡ್ಡಾಡೋಕ್ಕೆ ಇದು ಸಿಗತ್ತಾ ಸರ್? ಫ್ರೀಡಮ್ ಇದೆನಾ? ಇಲ್ಲ ಸರ್. ಇದಕ್ಕೆ ಗೌರ್ಮೆಂಟ್ ತಕ್ಕಂಗೆ ಏನಾದರೂ ಕಾನೂನು ಕ್ರಮ ತಗೊಳ್ಳೇಬೇಕು. ಏನು ಕೆಲಸ ಮಾಡ್ತಿದ್ರು ಮನೆಯಲ್ಲಿ? ಮನೆಯಲ್ಲಿ ಮಗ ಇದ್ದ ಸರ್. ಅವಳು ಅಡುಗೆ ಕೆಲಸಕ್ಕೆ ಹೋಗ್ತಿದ್ಲು ಸರ್ಕಾರಿ ಹಾಸ್ಪಿಟ್ಲಲ್ಲಿ, ಸರ್ಕಾರಿ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹೈಸ್ಕೂಲ್ ಇದು ಸ್ಕೂಲಲ್ಲಿ. ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರುವಾಗ ಈ ರೀತಿ ಘಟನೆ ಆಗಿದೆ ಸರ್. ಅಲ್ಲಿ ಎಷ್ಟೋ ಜನ ಇದ್ರು ಸರ್, ನೋಡ್ಕೊಂಡು ನಿಂತಿದ್ದಾರೆ. ಬಟ್ ಯಾರೂ ಹೆಲ್ಪಿಗೆ ಬಂದಿಲ್ಲ ಅಲ್ಲಿ. ಹುಡುಗ ನಿಮ್ಮ ಮನೆಗೆ ಏನಾದರೂ ಬರ್ತಿದ್ದ ನಿಮ್ಮ ಪರಿಚಯ? ಸರ್ ಸಂಘದ ಸಾಲ ಕೊಡೋದಿತ್ತು ಅಂದರೆ ಅಣ್ಣನ ಫ್ರೆಂಡು ಕೂಡ ಆಗಿದ್ದ. ಸೊ ಅಣ್ಣನ ಜೊತೆ ಬಂದು ಮಾತಾಡೋದು ಮಾಡ್ತಿದ್ದ, ಸಗದ ಸಾಲ ಕೊಟ್ಟು ಹೋಗ್ತಿದ್ದ. ಬಟ್ ಈ ರೀತಿ ಟಾರ್ಚರ್ ಮಾಡ್ತಾನಂತ ಹೇಳಿ ಆಮೇಲೆ ಗೊತ್ತಾದ ತಕ್ಷಣ ನಾವು ಹೇಳಿದ್ದೇವೆ, ಅವನಿಗೆ ಬೈದಿದ್ದೇವೆ. ಬೈದ ತಕ್ಷಣ ಬಿಟ್ಟಿದ್ದಾನೆ ಸರ್. ಬಿಟ್ಟು ಆಮೇಲೆ ಈ ರೀತಿ ನಿನ್ನೆ ನೋಡಿದ್ರೆ ಈ ರೀತಿ ಮಾಡಿದ್ದಾನೆ. ಪ್ರತಿ ಸಲ ಕಾಲ್ ಮಾಡಿ ಮೆಸೇಜ್ ಮಾಡೋದು ಬಂದು ಟಾರ್ಚರ್ ಮಾಡ್ತಿದ್ದ ಸರ್ ಅವನು. ಅವಳೇ ಅಂದಿದ್ದಾಳೆ, ಅಕ್ಕ ಹಿಂಗೆ ನಂಗೆ ಟಾರ್ಚರ್ ಮಾಡ್ತಿದ್ದಾನಂತ ಹೇಳಿ. ಕಾಲ್ ಮಾಡಿ ಮೆಸೇಜ್ ಮಾಡ್ತಿದ್ದ ಅಥವಾ ಅಲ್ಲಿ ಹೋಗೇನೆ ಬಂದು ಡೈರೆಕ್ಟ್ ಆಗಿ ಕೇಳೋದು ಮಾಡೋದು ಮಾಡ್ತಿದ್ದ? ಅದೇ ಇಲ್ಲ, ಕಾಲಲ್ಲಿ ಮಾಡ್ತಿದ್ದ ಸರ್. ಹಾಂ ಸರ್. ಈಗ ಅವನು ಆ್ಯಕ್ಚುಲಿ ಅವನು ಯಾರು ಏನು ಅಂತ, ಅವನು ಎಲ್ಲಿರ್ತಾನೆ ಏನಂತ, ಅವನಿಗೆ ಏನು ಕೆಲಸ ಮಾಡ್ತಿದ್ದ ಸರ್? ಆ್ಯಕ್ಚುಲಿ ಅಂದರೆ ಅವನು ಇಲ್ಲಿ ಗೌರ್ಮೆಂಟ್ BCM ಹಾಸ್ಟೆಲ್ ಇದೆ ಹುಡುಗಿಯರ್ದು, ಅಲ್ಲಿ ಅಪೋಸಿಟ್ ಅಲ್ಲೇ ಮನೆ ಇದೆ ಅವ್ರದ್ದು. ಅವ್ರ ಮನೆ ಪಕ್ಕದಲ್ಲಿ ಒಬ್ಬ ಗೋಲ್ಡ್ ಕಿರಣ್ ಅಂತ ಇದ್ದಾನೆ, ಅವನಲ್ಲಿ ಕೆಲಸಕ್ಕೆ ಹೋಗ್ತಿದ್ದಂತೆ ಸರ್. ಅದಷ್ಟೇ ಗೊತ್ತು, ಮತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವನ ಬಗ್ಗೆ ಏನಂತ ಹೇಳಿ. ಓಕೆ ಸರ್. ನಿಮ್ಮ ಹೆಸರು? ಅಕ್ಷತಾ ಅಂತ ಹೇಳಿ.